ರಾತ್ರಿ ಸುರಿದಂತ ಭಾರಿ ಮಳೆಗೆ ಬೆಂಗಳೂರು ನಡುಗಿ ಹೋಗಿದೆ. ರಾಜಧಾನಿಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಮಳೆಯಿಂದ. ಬೆಂಗಳೂರಿನ ಸಾಯಿಲೇಟ್ ಜಲಾವೃತ ಆಗಿರುವಂತದ್ದು. ರಾತ್ರಿ ಸುರಿದಂತ ಭಾರಿ ಮಳೆಗೆ ಬೆಂಗಳೂರಿನಲ್ಲಿ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ. ಮೊದಲೇ ತಿಳಿದಿದೆ, ಒಂದು ಮಳೆ ಆದ್ರೆ ಸಾಕು ಬೆಂಗಳೂರು ಕೆರೆಯಂತಾಗಿ ಹೋಗ್ಬಿಡುತ್ತೆ. ಸೊ ಸದ್ಯದ ಮಟ್ಟಿಗೆ ರಸ್ತೆಗಳು ಸರಿ ಇಲ್ಲ, ಚರಂಡಿಗಳು ಸರಿಯಾಗಿಲ್ಲ. ಬಿಕಾಸ್ ಸರ್ಕಾರ ಸರಿಯಾಗಿ ಗಮನ ಹರಿಸ್ತಾ ಇಲ್ಲ. ಎಲ್ಲಾ ರೋಡ್ಗಳು ಕೂಡ ಗುಂಡಿ ಬಿದ್ದಿವೆ. ಇಂತಹ ಸಂದರ್ಭದಲ್ಲಿ ಮಳೆ ಬಿತ್ತು ಅಂತಂದ್ರೆ ಇನ್ನೆಲ್ಲಿ ಸಾಲು ಸಾಲು ಅವಾಂತರ ಸೃಷ್ಟಿಯಾಗದೆ ಇನ್ನೇನು ಸೃಷ್ಟಿಯಾಗುತ್ತೆ. ಸೊ ಪ್ರಮುಖವಾಗಿ ಇಲ್ಲಿ ಗಮನಿಸ್ತಾ ಇರಬಹುದು, ಒಂದು ಭಾರಿ ಮಳೆ ನಿನ್ನೆ ಬೆಳಗ್ಗಿಂದಲೂ ಮೋಡ ಕವಿದಂತಹ ವಾತಾವರಣ ಇತ್ತು. ಬಿಸಿಲ ಆ ಒಂದು ಬೇಗೆ ಸ್ವಲ್ಪ ಕಮ್ಮಿ ಇತ್ತು. ಸೊ ಬೆಂಗಳೂರಿನ ಸಾಯಿ ಲೇಔಟ್ ಜಲಾವೃತ ಆಗೋಗಿದೆ. ಮನೆಗಳಿಗೆ ನೀರು ನುಗ್ಗಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಬೆಳಗ್ಗೆ ಆದ್ರೂ ಕೂಡ ನೀರು ಖಾಲಿಯಾಗಿಲ್ಲ. ಮನೆಯಿಂದ ಹೊರಬರಲಾಗದೆ ಮನೆಯಲ್ಲೇ ಜನರು ಉಳಿದಿದ್ದಾರೆ. ಸಾಯಿ ಮಂದಿರಕ್ಕೂ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ನೀರು ಎಲ್ಲ ಅಲೆ ಬಿದ್ದೈತದೆ. ಏನ ಇವು ಎಲ್ಲ ಅಲೆ ಬಿದ್ದೈತದೆ. ಸಾಯಿ ಲೇಔಟ್ ನಲ್ಲಿ ಇದೇ ವರ್ಷದಲ್ಲಿ ಎರಡನೇ ಬಾರಿಗೆ ಸಮಸ್ಯೆ ಸೃಷ್ಟಿಯಾಗ್ತಿರುವಂತದ್ದು. ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಅಧಿಕಾರಿಗಳೆಲ್ಲ ಅಷ್ಟೇ ಬಂದು ವಿಸಿಟ್ ಮಾಡ್ತಾರೆ, ಮತ್ತೆ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ, ಹೋಗ್ತಾರೆ. ಅಧಿಕಾರಿಗಳ ಈ ಒಂದು ಮೊಂಡತನದಿಂದ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ಸೊ ಪ್ರಮುಖವಾಗಿ ಬಿಬಿಎಂಪಿ ಸರ್ಕಾರದ ವಿರುದ್ಧ ಸಾಯಿ ಲೇಔಟ್ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಬಿಎಂಪಿ ಪ್ರತಿ ವರ್ಷ ಕೂಡ ಇಂತಿಷ್ಟು ಬಜೆಟ್ ಅಂತ ಮಂಡನೆ ಮಾಡುತ್ತೆ. ಅದೇನು ಉದ್ಧಾರ ಮಾಡ್ತಿದ್ಯೋ ನಮಗಂತೂ ಗೊತ್ತಿಲ್ಲ. ಬಿಬಿಎಂಪಿ ಅಂತ ಅಲ್ಲ, ಸರ್ಕಾರನು ಕೂಡ. ಯಾಕಂದ್ರೆ ಬೆಂಗಳೂರಿನಲ್ಲಿ ಸಾಲು ಸಾಲು ಅವಾಂತರ ಇದೆ. ರೋಡಲ್ಲಿ ಗಾಡಿ ಓಡಿಸೋದಕ್ಕಾಗಲ್ಲ, ಕಾಲಿಡಕ್ಕಾಗ್ತಾ ಇಲ್ಲ. ಮಳೆ ಸಂದರ್ಭದಲ್ಲಿ ಎಲ್ಲಿ ಗುಂಡಿ ಇದೆ, ಎಲ್ಲಿ ರಸ್ತೆ ಇದೆ, ಎಲ್ಲಿ ಚರಂಡಿ ಇದೆ, ಯಾವ ಭಾಗದಲ್ಲಿ. ಯಾಕಂದ್ರೆ BWSSB ಎಲ್ಲಿ ಬೇಕಾದಲ್ಲಿ ಅಗದು ಪೈಪ್ ಅನ್ನ ಜೋಡಣೆ ಮಾಡುವ ವಿಚಾರವಾಗಿ, ಹಾಗೆ ವೈರಿಂಗ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಸ್ಕಾಂ ಅವರು ಈ ರೀತಿ ದೊಡ್ಡ ದೊಡ್ಡ ತಲೆನೋವು. ಎಲ್ಲಿ ನೋಡಿದ್ರು ಕೂಡ ರಸ್ತೆಗಳೆಲ್ಲ ಕೂಡ ಅಗದು ಬಿಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ರಸ್ತೆನೇ ಮಾಡಬಾರದು ಅನಿಸ್ಬಿಟ್ಟಿದೆ. ನಮಗೆ ಶಾಶ್ವತ ಪರಿಹಾರ ಬೇಕು ಅಂತ ಒಂದ್ ಕಡೆ ಪಟ್ಟು ಹಿಡಿದು ಕೂತಿದ್ದಾರೆ. ಸರ್ಕಾರದ ವಿರುದ್ಧ ಆಗ್ರಹಿಸ್ತಾ ಇದ್ದಾರೆ ಅಲ್ಲಿರುವಂತ ಜನರು. ಗಮನಿಸ್ತಾ ಇರ್ಬೋದು ನೀವು ಎಷ್ಟು ಮಟ್ಟಿಗೆ ರಸ್ತೆಯಲ್ಲಿ ನೀರು ತುಂಬಿಕೊಂಡಿದೆ. ವಾಹನ ಸವಾರರು, ದ್ವಿಚಕ್ರ ವಾಹನ ಸವಾರರು ಹೇಳ್ಬೇಕು ಅಂತಂದ್ರೆ ಪರದಾಟವನ್ನ ನಡೆಸ್ತಾ ಇದ್ದಾರೆ ಪ್ರಮುಖವಾಗಿ. ಸೊ ಈಗ ಅಲ್ಲಿರುವಂತಹ ಜನರು ನಮಗೆ ಶಾಶ್ವತ ಪರಿಹಾರ ಕೊಡಿ, ನೆಟ್ಟಗೆ ರಸ್ತೆ ಮಾಡಿ, ಚರಂಡಿ ಕ್ಲೀನ್ ಮಾಡಿಸಿ, ಅದ್ರ ಜೊತೆಗೆ ಮಳೆ ನೀರು ಬಂದಂತಹ ಸಂದರ್ಭದಲ್ಲಿ ಈ ತರ ಕೆರೆ ಆಗೋದು ಬೇಡ, ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಅಂತ, ಗಮನ ಹರಿಸಿ ಅಂತ ಬೇಡಿಕೆ ವ್ಯಕ್ತಪಡಿಸಿದ್ದಾರೆ.